ಜೈ ಜಿನೇಂದ್ರ. ಜ್ವಾಲಮಾಲಾ .ನ್ಯೂಸ್ಗೆ ಸ್ವಾಗತ. ಮೈಸೂರಿನಲ್ಲಿ ನಡೆದ ಶ್ರೀ ಎಸ್ ಜಿತೇಂದ್ರ ಕುಮಾರ್ ರವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅರಸು ಮನೆಯವರಿಂದ ಕೂಡ ಸನ್ಮಾನ ಕಾರ್ಯ ನಡೆದಿದ್ದು, ಮಧುಸೂದನ್ ರವರು ನೆರವೇರಿಸಿಕೊಟ್ಟರು. ಸನ್ಮಾನಿಸಲಿಕ್ಕೆ ಕೋರ್ತಾ ಇದ್ದೇನೆ. ಪ್ರೀತಿಯ ಭಕ್ತರಾದ ಶ್ರೀ ಮಧುಸೂದನ್ ರವರು ಈಗ ಶ್ರೀ ಜಿತೇಂದ್ರ ಕುಮಾರ್ ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ವೇದಿಕೆಯಿಂದ ಹೇಳ್ತಾ ಇದ್ದಾರೆ, ಶ್ರೀ ಮಧುಸೂದನ್ ಜೈನ್ ಅಂತ ಹೇಳಬೇಕು ಅಂತ ಹೇಳಿ. ಸನ್ಮಾನಿತರಾದ ಜಿತೇಂದ್ರ ಕುಮಾರ್ ಅವರು ಮಾತನಾಡಿ, ತಮ್ಮ ಜನ್ಮಭೂಮಿ ಮೈಸೂರಿನಲ್ಲಿ ತಮಗೆ ಸನ್ಮಾನ ನಡೆಯುತ್ತಿರುವುದರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಪಟ್ಟಾಚಾರ್ಯ ಸ್ವಾಮಿಗಳವರನ್ನು ಒಂದೇ ವೇದಿಕೆಯಲ್ಲಿ ಪೂಜ್ಯ ಹೆಗ್ಗಡೆ ಅವರ ಘನ ಉಪಸ್ಥಿತಿಯಲ್ಲಿ ಎರಡನೇ ಬಾರಿ ಎಲ್ಲ ಮಠಾಧೀಶರಿಗೆ ವಿನಯಪೂರ್ವಕ ಗೌರವಾರ್ಪಣೆ ಮಾಡುವ ನಿಮ್ಮೆಲ್ಲರ ಬಹುದಿನಗಳ ಸದಾಶಯ ಇಂದು ನೆರವೇರುತ್ತಿರುವುದು ನಮ್ಮೆಲ್ಲರ ಪುಣ್ಯ ವಿಶೇಷವೆಂದು ನಾನು ಭಾವಿಸುತ್ತೇನೆ. ಈ ದಿವಸ ತಾವುಗಳೆಲ್ಲರೂ ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭ ನನಗೆ ಬಹಳ ಅನಿರೀಕ್ಷಿತ. ಸನ್ಮಾನ ನಿಜಕ್ಕೂ ನನಗೆ ಬಹಳ ದೊಡ್ಡ ಹೊರೆ ಎನಿಸುತ್ತಿದೆ. ಪರಮ ಪೂಜ್ಯ ಭಟ್ಟಾಚಾರ್ಯರುಗಳು ಹಾಗೂ ಪೂಜ್ಯ ಹೆಗ್ಡೆಯವರುಗಳು ನನ್ನ ಮೇಲಿಟ್ಟಿರುವ ಅಚಲ ಪ್ರೀತಿ ವಿಶ್ವಾಸಕ್ಕೆ ಹಾಗೂ ಅವರ ಶ್ರೀರಕ್ಷೆ ನನ್ನನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದು ನನ್ನಿಂದ ಈ ಅಲ್ಪ ಸಾಧನೆ ಮಾಡಿಸಿದೆ. ಇದರಲ್ಲಿ ನನ್ನ ಸಾಧನೆ ಏನೇನೂ ಇಲ್ಲ, ನಾನು ನಿಮಿತ್ತ ಮಾತ್ರ. ಇದಕ್ಕೆಲ್ಲ ಪರಮ ಪೂಜ್ಯ ಪಟ್ಟಾಚಾರ್ಯರುಗಳೆಲ್ಲ ಅನುಗ್ರಹಪೂರ್ವಕ ನಿರಂತರ ಪ್ರೇರಣೆ, ಪ್ರೋತ್ಸಾಹ, ಮಾರ್ಗದರ್ಶನ, ಅದರಲ್ಲೂ ವಿಶೇಷವಾಗಿ ಶ್ರವಣಬೆಳಗೊಳದ ಪೂಜ್ಯ ಶ್ರೀಗಳವರು ಹೀಗೆ ಸುಮಾರು 38 ವರ್ಷಗಳಿಂದ ಅನುಗ್ರಹಪೂರ್ವಕವಾಗಿ ಆಶೀರ್ವದಿಸುತ್ತಾ ನನ್ನನ್ನು ಮುನ್ನಡೆಸಿಕೊಂಡು ಬಂದಿರುತ್ತಾರೆ. ಅವರು ನನಗೆ ಒಂದು ಆಕಾರ ಕೊಟ್ಟಿರುತ್ತಾರೆ. ಅವರ ಪೂಜ್ಯ ಹೆಗ್ಗಡೆಯವರ ಮತ್ತು ಸುರೇಂದ್ರಣ್ಣ ಸೇರಿದಂತೆ ಅವರ ಕುಟುಂಬದವರೆಲ್ಲರ ನನ್ನ ಪೂಜ್ಯ ಮಾತಾಪಿತೃಗಳ ಆಶೀರ್ವಾದ ಹಾಗೂ ನನ್ನ ಕುಟುಂಬದವರೆಲ್ಲರ ಬಂಧು ಮಿತ್ರರ ಮತ್ತು ಸಮಸ್ತ ಸಮಾಜ ಬಾಂಧವರಾದ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನಿಂದ ಈ ಅಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಸೋದಕ್ಕೆ ಕಾರಣವಾಗಿದೆ. ಇದು ನನಗೆ ಬಹಳ ಆತ್ಮತೃಪ್ತಿ ಕೂಡ ನೀಡಿದೆ ಅಂತ ನಾನಂತೂ ಭಾವಿಸ್ತಾ, ಇಂದು ತಾವುಗಳು ತೋರಿರುವ ಗೌರವವನ್ನು ವಿನೀತನಾಗಿ ಸ್ವೀಕರಿಸುತ್ತಾ ಇದಕ್ಕೆ ಇಡೀ ಸಮಾಜವೇ ಸಮಭಾಗಿ ಎಂದು ನಾನು ಭಾವಿಸುತ್ತೇನೆ. ಈ ಸನ್ಮಾನ, ಈ ಗೌರವ ಎಲ್ಲವನ್ನೂ ನನ್ನ ಜನ್ಮಭೂಮಿ, ಹುಟ್ಟೂರಾದ ತವರೂರಾದ ಮೈಸೂರು, ನನ್ನ ಅಚ್ಚುಮೆಚ್ಚಿನ ಮೈಸೂರಿಗೆ ಹಾಗೂ ನನ್ನ ತಂದೆಯವರ ಏಳಿಗೆಗೆ ಕಾರಣವಾದ ಪುಣ್ಯ ತಪೋಭೂಮಿಗೆ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಈ ಅಮೃತ ಗಳಿಗೆಯಲ್ಲಿ ಸಮರ್ಪಣೆ ಮಾಡುತ್ತಿದ್ದೇನೆ. ಈ ಗೌರವ, ಪ್ರೀತಿ, ವಿಶ್ವಾಸ ತಾವೇನು ತೋರಿಸಿದ್ದೀರ ಇದೆಲ್ಲ ಮೈಸೂರು ನಗರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಜಿತೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ಅಧಿಕಾರಿಗಳಾದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಈಗ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಬೆಂಗಳೂರು ಇವರು ಸನ್ಮಾನಿಸ್ತಾ ಇದ್ದಾರೆ. ರೂವಾರಿ ಗ್ರಂಥದ ಪ್ರಧಾನ ಸಂಪಾದಕರಾದ ಶ್ರೀ ಡಾಕ್ಟರ್ ಪದ್ಮರಾಜ್ ದಂಡಾವತಿಯವರು ಸಮಿತಿಯ ವತಿಯಿಂದ ಗೌರವವನ್ನು ಸ್ವೀಕರಿಸಲಿಕ್ಕೆ ಕೋರ್ತಾ ಇದ್ದೇನೆ. ದಯಮಾಡಿ ಜಿತೇಂದ್ರ ಕುಮಾರ್ ರವರನ್ನು ಸನ್ಮಾನಿಸಲು ಅವರ ಅಭಿಮಾನಿಗಳ ಮಹಾಪೂರವೇ ಹರಿದು ಬಂದಿತ್ತು. ಒಬ್ಬೊಬ್ಬರಾಗಿ ವೇದಿಕೆಯಲ್ಲಿ ಎಲ್ಲರೂ ಸನ್ಮಾನವನ್ನು ನೆರವೇರಿಸಿಕೊಟ್ಟರು.
Thank you.